ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಗೆ ಹೇಳೋ ಸೋಲಿ ಟೇಕಿ ಶೂ ಹಿಡ್ಕೊಂಡು ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಸುಮಾರು ದಿನ ಆಗಿತ್ತು ವ್ಲಾಗ್ ಮಾಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವತ್ತು ಎಲ್ಲ ಟ್ರಿಪ್ಪಿಗೆ ಬಂದಿದ್ದು ನಮ್ಮ ಹುಡುಗರೆಲ್ಲ ಬೈಕಲ್ಲಿ. ಈಗ ಧರ್ಮಸ್ಥಳಕ್ಕೆ ಹೋಯ್ತಾ ಇದ್ದೀವಿ. ಹೆವಿ ಕ್ಯೂ ಇತ್ತು, ಇವಾಗಿಲ್ಲ, ಎಲ್ಲ ಹೋಯ್ತಾವೆ ನೋಡಿ ಹುಡುಗರೆಲ್ಲ. ಫುಲ್ಲು ಹೆವಿ ಕಾಣಿಸ್ತಲ್ವಂತೆ ನೋಡ್ರ, ಹೆವಿ ಮಳೆ ಅಂದರೆ ಮಳೆ, ಫುಲ್ಲು ಹೆವಿ ಮಳೆ ಅಂದರೆ ಮಳೆ ಬಂದಿತ್ತು ಫುಲ್ಲು. ನೋಡಿ ಬಟ್ಟೆ ಎಲ್ಲ ಫುಲ್ ಹಿಂದಿ. ಇವಾಗೆಲ್ಲ ಬಂದಿದ್ದೀವಿ ಫುಲ್ಲು. ಸೊ ದರ್ಶನ ಮಾಡಿ ಟಕ್ಕಂತ ನೆಕ್ಸ್ಟು ನಾನು ಓದಿದ ಕಾಲೇಜು, ನಾನು ಇದ್ದಿದ್ದ ಪಿ ಜಿ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಹೋಗೋಣ. ಸೊ ನಮ್ಮ ತಿಲಕು ನೋಡಿ ಫುಲ್ ಹ್ಯಾಂಡ್ಸಮ್ ಗಾಯಾಗೋನೆ. ಅಲ್ಲೇ ನಾವು ಮೋಟೋ ವ್ಲಾಗಿ ಮಾಡ್ಕೊ ಬರ್ಬೋದಾಯ್ತು, ಬಟ್ ಬರೋ ಜೋಶಲ್ಲಿ ಗೊತ್ತಾಗಲಿಲ್ಲ. ಇವಾಗ ವ್ಲಾಗ್ ಮಾಡಿ ಅಂದರು, ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಫಾ ಅಂತ ಆಗ್ತೀನಿ. ಆಮೇಲೆ ಏನು ಯಾರೋ ಧರ್ಮಸ್ಥಳಕ್ಕೆ ಬಂದೇ ಇಲ್ಲ, ಆದರೂ ಮಸ್ತಾಗಿ ಮಾಡೋರು ಈ ಸತಿ. ಅಂದರೆ ಇಲ್ಲಿ ಮೇಲ್ಗಡೆ ಎಲ್ಲ ಹೋಗೋದು ಟಾಪಲ್ಲಿ ಮಸ್ತಾಗಿ ಮಾಡೋರೆ. ಶರ್ಟು ಬಟನ್ ಎಲ್ಲ. ಹಾಂ ಸೀರಿಯಸ್ಲಿ ಫುಲ್ಲು ಫ್ರೀ ಆಗಿದ್ದೇವೆ ಇಲ್ಲಿ, ಫುಲ್ಲು ಫ್ರೀ. ಇಲ್ಲಿ ಹೆಂಗೆ ಹೋಯ್ತಿದೆ ನೋಡಿ, ಇದೆಲ್ಲ ಫುಲ್ಲು ಫ್ರೀ. ಹಂಗೆ ಒಳ್ಳೆ ದರ್ಶನಕ್ಕೆ ಹೋದಂಗೆ ಹೋಯ್ತಿದ್ವಿ. ಬಟ್ ಅಲ್ಲಿ ತೋರಿಸ್ತೀನಿ ಅದಕ್ಕೆ. ಈಗ ನೋಡಿ ಒಳಗಡೆ ಹೆಂಗೆ ನೋಡೋಣ, ಫುಲ್ಲು ಸೈಕು. ಕ್ಯಾಮ್ರಾನೇ ಹೇಳಲ್ವಂತ. ಹಾಂ ಹೇಳಿದು ಇಲ್ಲ, ಕ್ಯಾಮ್ರಾ ಅಲ್ಲೋಯ್ತು ಬರೋಣ. ಇದಕ್ಕೆ ಯಾಕೆ ಬಂದು ನಾವು. ಸೊ ಗೈಸ್ ಇವಾಗ ಆಯ್ತು ಅಡ್ಡ ಒಂದು ನಿಮಿಷ. ಇವಾಗ ಫೈನಲಿ ದರ್ಶನ ಮುಗೀತು. ಎಲ್ಲ ಫುಲ್ಲು ಖುಷಿ ಆಗ್ಬಿಟ್ಟವ್ರು ಹುಡುಗರೆಲ್ಲ. ಎಲ್ಲ ದರ್ಶನ ಆಗಿ ಇವಾಗ ಭೋಜನಕ್ಕೆ ಹೋಗಿ ಊಟ ಮಾಡೋಕೆ ಹೋಗ್ತೀವಿ. ಏನೇನು ಹೇಳ್ಬಿಡ್ತೀನಿ, ಊಟ ನಾವೇನು ಕಾಣಿಸಲ್ಲ. ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಮ್ಮಲ್ಲ ಸಂಗಮ್ ಅಂತ ಹೇಳ್ತಿರೋದು. ಇವಾಗ ಊಟ ಮಾಡಿ ಡೈರೆಕ್ಟು ಉಜ್ರಲ್ಲಿ ಸ್ವಲ್ಪ ಕೆಲಸ ಐತೆ. ನಾನು ಯಾವುದೋ ನಾನು ಪಿ ಜಿಲಿ ಇದ್ದಿದ್ದು, ನನ್ನ ಕಾಲೇಜು ಎಲ್ಲ ತೋರಿಸ್ತೀನಿ. ಸೊ ನೆಕ್ಸ್ಟು ಡೈರೆಕ್ಟು ಮಂಗ್ಳೂರಿಗೆ ಹೋಗೋಣ. ಬನ್ನಿ, ಊಟ ಮಾಡುವಾಗ ಸಿಗ್ತೀನಿ. ಹೋಯ್ತಿದ್ದೀನಿ, ಸಿಗ್ತೀನಿ, ಬಾಯ್. ಇವಾಗ ಏನು ಊಟ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಹಿಂಗಡೆ ವಿ ಅಂದರೆ ವಿ ರಶ್ ಆಗೈತೆ. ಇವಾಗ ನಾವು ಕೂತಿದ್ದೀವಿ ಹಿಂಗಡೆ. ವಿ ಅಂದರೆ ಹಿಂಗಡೆ ಪೂರ್ತಿ ಇಲ್ಲಿ ರಶ್ ಆಗೈತೆ. ಅಲ್ಲೆಲ್ಲ ಒಂಥರ ನೋಡ್ತವ್ರೆ, ಫೋನ್ ತೆಗ್ಬಿಟ್ಟು ಏನು ಮಾಡ್ತಾವ್ರಿ ಹುಡುಗ ಅಂತ. ಏನೂ ಇಲ್ಲ, ಇಲ್ಲೇ ಮಾಡ್ತಲ್ವೇಗ ವ್ಲಾಗು. ಆಯ್ ಮಾಡೋಲ್ಲ, ಅದೇನು ಕತ್ತಲ್ಲಿ ಕಾಣಿಸಲ್ಲ. ಆಯ್ ಮಾಡೋ ಸ್ಮಾರ್ಟ್ ಬಾಯ್, ನಮ್ಮ ನೌಕಿ ಸ್ಮಾರ್ಟ್ ಬಾಯ್ ಇವನು. ಆಯ್ತು ಅವ್ರು ಸಾಯ್ ಮಾಡೋ ಎಲ್ಲರಿಗೂ. ನಿಮ್ಮ ಹುಡುಗರಿಗೆ ಕೇಳ ಹಾಕ್ಸ್ತಾರೆ ಬ್ಲಾಗ್ಗೆ. ಹೇಳ ಬರೋ ಇಲ್ಲಿ, ಹೇಳ ಕಾಣಲ್ಲ ಬರಲ್ಲ. ನಾವು ಊಟ ಹೆಂಗಿತ್ತು ಹೇಳಪ್ಪ. ಈಗ ಆಯ್ತು ಬೇಗ ಊಟ. ಬಾರ ಇಲ್ಲಿ ರಿವ್ಯೂ ಹೇಳು ಒಂದು ಕೇಳ್ತೆ. ಈಗ ತಾನೇ ಊಟ ಎಲ್ಲ ಜಸ್ಟ್ ಮುಗಿತು, ಹೊರಗಡೆ ಬಂದಿವಿ. ನಮ್ಮ ಲವಿನರ್ ಕತ್ಲೆ ಕಾಣಲ್ಲ. ಬೇಳೆ ಮಾಡ್ಕೊಬಿಡಿ, ಲೈಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಟ್ ಆನ್ ಆದಷ್ಟೇ ತೋರಿಸ್ತೀವಿ. ಈಗ ಕಾಣಿಸ್ತವ್ರೆ. ಅಂತೂ ಎಷ್ಟಾಗಾಯ್ತು. ಫ್ಲಾಶ್ ಮಾಡು. ನಮ್ಮ ನವೀನ್ ಕಾಣಿಸ್ತಲ್ಲ ನಿಮಗೆ ಕ್ಲಿಯರಾಗಿ. ಬೆಳಗ್ಗೆ ಯಾರೇ ಚೆನ್ನಾಗಿ ಕಾಣಿಸೋನು, ಬಟ್ ಈಗ ಕಾಣಲ್ಲ. ಈ ಫ್ಲ್ಯಾಶ್ ಮಾಡ್ತಾರೆ. ಆನ್ ಮಾಡು ಫ್ಲ್ಯಾಶು. ಇವಾಗ ಟಾರ್ಚ್ ಮಾಡ್ತವ್ರೆ. ಬುಡ ಈಗ ನಮ್ಮ ನೌಕೀಸ್ ಕಾಲೇಜ್ ಟಾಪರು ಇವರು. ಇಲ್ಲಿ ರಶ್ ಇರಲಿಲ್ಲ, ಬಟ್ ಈಗ ಇಲ್ಲಿಂದ ರಶ್ ಐತೆ. ಬಟ್ ಅಲ್ಲಿ ಸ್ವಲ್ಪ ರಶ್ ಇರಲಿಲ್ಲ. ನಾವು ಮೇಲ್ಗಡೆ ಫ್ಲೋರಲ್ಲಿ ಊಟ ಮಾಡಿದ್ದು. ಇಲ್ಲಿ ಸ್ವಲ್ಪ ಲಿಟ್ರಲಿ ಇಲ್ಲಿಂದ ಫುಲ್ಲು ರಶ್ ಐತೆ. ಊಟ ಇಲ್ಲ. ಸೊ ಇವಾಗ ಟಕ್ಕಂತ ಊಟ ಆಯಿತು. ಡೈರೆಕ್ಟ್ ಮಂಗಳೂರಿಗೆ ಹೋಗೋಣ.
ಡೈರೆಕ್ಟ್ ಮಂಗಳೂರಿಗೆ ಹೋಗೋಣ. ಹೇಳ್ತಾ ಇದ್ದೀನಿ ಅದೇ ಡೈರೆಕ್ಟ್ ಮಂಗಳೂರಿಗೆ ಹೋಗೋಣ. ಇದೇನೋ ತೋರಿಸ್ತೀನಿ ಅಂತ ಅವಾಗಲೇ ಹೇಳಿದ್ದೀನಿ. ನಮ್ಮ ತಾಳೆ ಕ್ಯಾಮ್ರಾ ಹಿಡ್ದಾದ್ಮೇಲೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಎಷ್ಟೋ ದಿನಗಳು ಆಗ್ಬಿಟ್ಟೈತೆ. ಸುಮ್ಮನೆ ಹೆಂಗೋ ವ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ಎತ್ಬಿಟ್ಟು ಮಾತಾಡ್ತಿರೋದು. ನೋಡಿ ನಮ್ಮ ತಾಣೆ ಎಲ್ಲ ಹೆಂಗೆ ನೋಡ್ತವ್ರೆ ಅಂದರೆ ವಿಯರ್ಡಾಗಿ ನೋಡ್ತವ್ರೆ. ನಾವು ಆದರೂ ಗೊತ್ತಲ್ಲ ನಾವು ಜನಗಳು ಏನಂದ್ರೂ ಪರವಾಗಿಲ್ಲ, ಕಂಟೆಂಟ್ ಮುಖ್ಯ. ನೋಡಿ ಇಲ್ಲಿ ಎಷ್ಟು ಜನ ಸ್ಕೂಲ್ ಮಕ್ಕಳು. ನಾವು ಸ್ಕೂಲಲ್ಲಿರೋ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂದರೆ ಬಿಸಿ ದೂರ ಎಲ್ಲ ಗುರು ನಡೆಯೋಕ್ಕೆ ಕ್ಯಾಮ್ರಾ ಹಿಡ್ಕೊಂಡೆ ಇದಾಗ್ಬಿಡ ನನಗೆ ಇಲ್ಲ ಏನೋ. A few moments later. ಸೊ ಗೈಸ್, ಇವತ್ತು 2ನೇ ದಿನ. ಸೊ ನೆನ್ನೆ ಮಂಗಳೂರಲ್ಲೇ ಸ್ಟೇ ಆಗಿದ್ವು. ಸೊ ಬೆಳಗ್ಗೆ ಎದ್ದು ಪಣಂಬೂರು ಬೀಚಿಗೆ ಬಂದಿದ್ದೀವಿ. ವ್ಯೂ ಅಂತೂ ಸೈಕ್ ಆಗೈತೆ, ನೆಕ್ಸ್ಟ್ ಲೆವೆಲ್ ಆಗೈತೆ. ಸೊ ನೆಕ್ಸ್ಟು ಇನ್ನೊಂದು 2-3 ಪ್ಲೇಸಸ್ ಅವೆ, ಅದನ್ನೆಲ್ಲ ಕವರ್ ಮಾಡೋಣ ಇವತ್ತು. ಸೊ ಬನ್ನಿ ಹೋಗೋಣ ಬೀಚು. ಇಲ್ಲಿ ಫ್ಲೋಟಿಂಗ್ ಐತೆ ನೋಡಿ ಪೂರ. ಇನ್ನು ಎಷ್ಟು ಏನು ಹೆಂಗೈತೆ ನೋಡಿ, ಫುಲ್ಲು ಅಲೆ ಇವೀ ಬತ್ತೈತೆ ಬೆಳಗ್ಗೆ ಫುಲ್ಲು. ಅಂತೂ ಸೈಕಾಗೈತೆ. ಅಲ್ಲೊಂದು ಇದೈತೆ ನೋಡಿ, ಅಲ್ಲೊಂದು ಪೋರ್ಟ್ ನಿಂತೈತೆ. ಬಿಟ್ರೆ ಇಲ್ಲೊಂದು ಲೈಟ್ ಹೌಸ್ ಟೈಪು ಹಿಂಗೈತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ವಾರ್ಡ್ ಮತ್ತೆ ನೆಕ್ಸ್ಟ್ ಲೆವೆಲ್ ಗುರು. ಲೈಕ್ ಇಶ್ಯೂ ಹಿಡ್ಕೊಂಡು ಪಾಪ ಬರ. ಸೊ ಹೇಳು, ಏನಾರು ಹೇಳು. ಬೆಳಗ್ಗೆ ಏನ್ ತಿಂತಿ ಈಗ ತಿಂಡಿ? ಹಿಂಗೈತೆ ಫುಲ್ಲು. ಇಲ್ಲಿ ನಮ್ಮಂತವ್ರು ಎಂಜಾಯ್ ಮಾಡಕ್ ಬಂದಿರ್ತಾರೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ರೀಲ್ಸ್ ಮಾಡ್ತಾ ಇರ್ತಾರೆ ಫುಲ್ಲು. ಅಕ್ಕ ಹೇಳಲ್ಲವೇನೊಂದು ಮಾತಂಗೆ. ಸೊ ಗಾಡಿ ತಂದಿರಿ, ಇಲ್ಲಿ ಒಳ್ಳೆ ವಿಡಿಯೋಸ್ ಮೊಬೈಲ್ ಇಟ್ಕೊಂಡ್ರು. ಗಾಡಿನ ಬಿಟ್ಟಿದೆ. ಗಾಡಿ ಬಿಡಲ್ಲ ಇಲ್ಲಿ ಗಾಡಿನ. ಎಲ್ಲ ನೋಡಿ ಫುಲ್ಲು ಕ್ರಿಕೆಟ್ ಆಡ್ತವ್ರೆ ಮಸ್ತಾಗಿ. ಹೇಳ ನಿಮ್ಮ ಹುಡುಗಿ ಹೆಸರಿಲ್ಲ ಹೇಳ. ಒಂದು ಏನಾರ ಆಡಿದ್ರೆ 200 ರೂಪಾಯಿ ಕೊಡ್ತೀವಿ ನೋಡಪ್ಪ. ಇಂಗ್ಲೀಷಲ್ಲಿ ನೀನು ಮಾತಾಡೋ. ನೀನು ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೀನು ಓದ್ತಿರೋದು. ಕಾಲೇಜಿಗೆ ಹೋಗೋ ಅಂದ್ರೆ ಇಲ್ಲಿ ಬೀಚಿಗೆ ಬಂದು ಅವ್ರ ಅಪ್ಪ ಅಮ್ಮ ಗೊತ್ತಾಗ್ಲಿ ಕಳಿಸ್ರಿ. ನಮ್ಮ ಹುಡುಗ ಕಿಪಿ ಕೀರ್ತಿ ಅಂತ ಬರ್ದ್ಬಿಟ್ಟು ಕಿಪಿ ಕೀರ್ತಿನ ನಡಕ್ಕೆ ಟ್ರೂ ಲವ್ ಮಾಡ್ತಾರ. ಕಿಪಿ ಕೀರ್ತಿನ ನೋಡಿಲಿ ಕಿಪ್ಪಿ ಕೀರ್ತಿನ ಇವ್ನು ಲವ್ ಮಾಡ್ತಿರೋದು. ಬುಡ್ಲ ಅವಳ ಹೆಸರು ಕಿಪಿ ಕೀರ್ತಿ ಹೆಸರು ಬಿಡ್ಕೊಂಡು ಇಲ್ಲಿ ಕಿಪಿ ಕೀರ್ತಿ ಅಂತ ಬರ್ದ್ಬಿಟ್ಟು ಫೋಟೋ ತೆಗೆದು ಅವಳಿಗೆ ಕಳಿಸ್ತಾವ್ರೆ. ಯಾರ್ಯಾರು ತೆಗಿತಾರಲ್ಲ ನೀವು, ಎಲ್ಲಾರ್ಗು ಓಡ್ಸೋರಲ್ಲಪ್ಪ. ನೋಡಿಲಿ ಇವನ ನೋಡಿ, ಇವನು ಇಲ್ಲ ಯಾರೋ ದೇವಿ ಅಂತ ಬರೀತಾವನ ಇಲ್ಲಿ ಬರ್ದಿದ್ದು ಅಳಿಸ್ತಾವ. ನೋಡಿಲಿ ಅವ್ರು ಲವೇನಿಗೂ ಡೋಳೆ ಹಿಂಗೆ. ಸೊ ಗೈಸ್, ಈಗ ಎಲ್ಲ ದರ್ಶನ ಮುಗಿಸ್ತು. ಡೈರೆಕ್ಟ್ ಈಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋಣ. ಹೋಗಿ ಸಿಗೋಣ. ಬಾಯ್. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್.